ನಮಸ್ಕಾರ ಸ್ನೇಹಿತರೆ, ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಈ ದಿನ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಗೊರವನಹಳ್ಳಿಯ ಮಹಾಲಕ್ಷ್ಮಿ ದೇವಾಲಯದ ಕಡೆ ಹೊರಟಿದ್ದೇನೆ. ಗೊರವನಹಳ್ಳಿ ಲಕ್ಷ್ಮೀ ದೇವಾಲಯವು ಬೆಂಗಳೂರಿನಿಂದ 83 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಪಾವಗಡ ಅಥವಾ ಮಧುಗಿರಿ ಕಡೆ ಹೋಗುವ ಎಲ್ಲ ಬಸ್ಗಳು ಕೊರಟಗೆರೆ ಕ್ರಾಸ್ ಬಳಿ ಸ್ಟಾಪನ್ನು ಕೊಡುತ್ತೆ. ಕೊರಟಗೆರೆ ಸ್ಟಾಪಿಂದ ನಿಮಗೆ ಲೋಕಲ್ ಗೌರ್ಮೆಂಟ್ ಬಸ್ ಸಿಗುತ್ತೆ. ಕೊರಟಗೆರೆ ಕ್ರಾಸಿಂದ ಗೊರವನಹಳ್ಳಿ ಟೆಂಪಲ್ 9 ಕಿಲೋಮೀಟರ್ ದೂರದಲ್ಲಿದೆ. ತುಮಕೂರಿನ ನ್ಯೂ ಬಸ್ ಸ್ಟೇಷನ್ನಿಂದ ಗೊರವನಹಳ್ಳಿ ಲಕ್ಷ್ಮೀ ದೇವಾಲಯ 35 ಕಿಲೋಮೀಟರ್ ದೂರದಲ್ಲಿದೆ. ತುಮಕೂರಿನಿಂದ ಗೊರವನಹಳ್ಳಿಗೆ ಹೋಗಬೇಕು ಅಂದರೆ ಮೊದಲಿಗೆ ಕೊರಟಗೆರೆ ಬಸ್ ಸ್ಟಾಪ್ಗೆ ಬರಬೇಕು. ಕೊರಟಗೆರೆಯಿಂದ ಮತ್ತೊಂದು ಬಸ್ಸಲ್ಲಿ ನಾವು ಗೊರವನಹಳ್ಳಿ ಕಡೆ ಹೋಗಬೇಕು. ಗೊರವನಹಳ್ಳಿ ಕೊರಟಗೆರೆ ಬಸ್ ಸ್ಟಾಪಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಬೆಳಗ್ಗೆ 6 ಗಂಟೆಗೆ ನಾನು ಬೆಂಗಳೂರನ್ನು ಬಿಟ್ಟು ಗೊರವನಹಳ್ಳಿ ತಲುಪೋ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. ಹೆವಿ ಟ್ರಾಫಿಕ್ ಇತ್ತು. ಹಬ್ಬದ ಇಂದಿನ ದಿನ ಆದ್ದರಿಂದ ಎಲ್ಲರೂ ರಜೆಯ ಕಾರಣ ಊರಿಗೆ ಹೋಗ್ತಾ ಇದ್ದಿದ್ದರಿಂದ ಹೆವಿ ಟ್ರಾಫಿಕ್ ಇತ್ತು. ನಾನು ಬೆಂಗಳೂರಿಂದ ಕೊರಟಗೆರೆ ಕ್ರಾಸಿಗೆ ಬಂದು ಅಲ್ಲಿಂದ ಗೊರವನಹಳ್ಳಿಗೆ ಬಂದೆ. ಕೊರಟಗೆರೆ ಕ್ರಾಸಿಂದ ಗೊರವನಹಳ್ಳಿ ಲಕ್ಷ್ಮೀ ದೇವಾಲಯಕ್ಕೆ ಶೇರ್ ಆಟೋ ಕೂಡ ಇದೆ, ಪ್ರೈವೇಟ್ ಬಸ್ ಕೂಡ ಇದೆ. ಗೊರವನಹಳ್ಳಿಯು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿದೆ. ಧನ ಕನಕ ಸಂಪತ್ತಿನ ಒಡತಿಯಾಗಿರುವಂತಹ ಶ್ರೀ ಮಹಾಲಕ್ಷ್ಮಿಯು ಭಕ್ತರ ಇಷ್ಟಾರ್ಥಗಳನ್ನು ಬಹಳ ಬೇಗ ಪ್ರಸಾದಿಸುವ ಕರುಣಾಮಯಿ. ದೇವದಾನವರು ಕ್ಷೀರ ಸಮುದ್ರ ಮಂತಿಸುವಾಗ ಹಾಲಾಹಲ ಅಮೃತದ ಜೊತೆಗೆ ಶ್ರೀ ಮಹಾಲಕ್ಷ್ಮಿಯ ಉಗಮವಾಯಿತು. ದೃಢ ಸಂಕಲ್ಪ, ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಬೇಡಿದರೆ ಸಾಕು, ದೇವಿ ಇಲ್ಲ ಎನ್ನದೇ ಕರುಣಿಸುತ್ತಾಳೆ. ಆದ್ದರಿಂದಲೇ ಇವಳನ್ನು ವರಮಹಾಲಕ್ಷ್ಮಿ ಎಂದು ಸಹ ಕರೆಯುತ್ತಾರೆ. ಬನ್ನಿ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದ ಈ ಸುದಿನದ ಸಮಯದಲ್ಲಿ ಗೊರವನಹಳ್ಳಿಯ ಶ್ರೀ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಿ ಬರೋಣ. ಮಹಾಲಕ್ಷ್ಮಿ ಎಂದರೆ ಸಾಕು ನಮಗೆಲ್ಲ ನೆನಪಾಗುವುದು ಕೊಲ್ಲಾಪುರದ ಮಹಾಲಕ್ಷ್ಮಿ. ಹಾಗೆಯೇ ಕರ್ನಾಟಕದಲ್ಲಿ ಲಕ್ಷ್ಮಿ ನೆಲೆಸಿರುವ ಪುಣ್ಯಕ್ಷೇತ್ರವೆಂದರೆ ಗೊರವನಹಳ್ಳಿ. ಈ ಒಂದು ಪುಟ್ಟ ಗ್ರಾಮ ಭಗವಾನ್ ಶ್ರೀ ಮಹಾವಿಷ್ಣುವಿನ ಪತ್ನಿ, ಸಮೃದ್ಧಿ ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿ ನೆಲೆಸಿರುವುದರಿಂದ ಚಿರಪರಿಚಿತವಾಗಿದೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯ ಪ್ರವಾಸಿಗರ ಆಕರ್ಷಣೆಯಲ್ಲಿ 4ನೆಯ ಅತ್ಯಂತ ಜನಪ್ರಿಯ ತಾಣ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿನ ಆಧ್ಯಾತ್ಮಿಕ ಕ್ಷೇತ್ರಗಳು. ಪೂಜೆ ಸಾಮಾನು ತಗೊಂಡೆ, ಒಂದು ತಟ್ಟೆಗೆ 50 ರೂಪಾಯಿ ತೊಗೊಂಡ್ರು. 2 ತೆಂಗಿನಕಾಯಿ, ಹೂವು, ಅರಿಶಿನ, ಕುಂಕುಮ, ಗಂಧದ ಕಡ್ಡಿ, 4 ಬಾಳೆಹಣ್ಣನ್ನು ಕೊಟ್ಟರು. ಪೂಜೆ ಮೊದಲಿಗೆ ಈ ಸಾಮಾನು ತೊಗೊಳ್ಳಿ 40 ರೂಪಾಯಿ ಅಂತ ಹೇಳ್ತಾರೆ. ಅವ್ರ ಬಳಿ ಹೋಗಿ ಕೇಳೋ ಅಷ್ಟರಲ್ಲಿ ಇದು ತೊಗೊಳ್ಳಿ, ಅದು ತೊಗೊಳ್ಳಿ, ಇದು ಕೊಡಬೇಕು, ಅದು ಕೊಡಬೇಕು ಅಂತಾರೆ. ನೀವು ಮೊದಲೇ ನಿರ್ಧಾರ ಮಾಡ್ಕೊಳ್ಳಿ ನೀವು ದೇವರಿಗೆ ಏನು ತೊಗೊಂಡೋಗಿ ಪೂಜೆ ಮಾಡಿಸ್ಬೇಕು ಅನ್ನೋದನ್ನ. ಲಗೇಜ್ ಏನಾದರೂ ತಂದಿದ್ರೆ ಇಲ್ಲಿ ಇಡ್ಬೋದು. ಲಗೇಜ್ ರೂಮ್ ಇದೆ. ಚಪ್ಪಲಿ ಸ್ಟ್ಯಾಂಡ್ ಪಕ್ಕದಲ್ಲೇ ಲಗೇಜ್ ರೂಮ್ ಇದೆ. ದೇವಾಲಯ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ತೆರೆದಿರುತ್ತೆ. ಧರ್ಮದರ್ಶನ ಮತ್ತು ಸ್ಪೆಷಲ್ ದರ್ಶನ ಅಂತ ಕೂಡ ಇದೆ. ನಾನು ಬಂದಿರುವ ಈ ದಿನ ಜನ ಅಷ್ಟಿರಲಿಲ್ಲ, ಆದ್ದರಿಂದ ನಾನು ಧರ್ಮ ದರ್ಶನದ ಸಾಲಲ್ಲೇ ಹೋಗ್ತಾ ಇದ್ದೀನಿ. ಕಾಲೇನಾದರೂ ತೊಳ್ಕೊಬೇಕು ಅಂದರೆ ಇಲ್ಲೇ ನಲ್ಲಿ ಇದೆ. ನಲ್ಲಿಯ ಎದುರು ಭಾಗದಲ್ಲೇ ನೀವೇನಾದರೂ ಚಿನ್ನ, ಬೆಳ್ಳಿ ದೇವ್ರಿಗೆ ಕೊಡಬೇಕು ಅಂದರೆ ರಶೀದಿಯನ್ನು ಪಡ್ಕೋಬೇಕು. ಹಾಗೆ ತೆಂಗಿನಕಾಯಿ ಓಡಿಸೋದಕ್ಕೆ 5 ರೂಪಾಯಿ ಕೊಟ್ಟು ಚೀಟಿಯನ್ನು ಕೂಡ ತೊಗೋಬೇಕು. 2 ತೆಂಗಿನಕಾಯಲ್ಲಿ 1 ತೆಂಗಿನಕಾಯನ್ನು ಮಾತ್ರ ಒಡೆದು ನೈವೇದ್ಯ ಮಾಡ್ತಾರೆ. ಮತ್ತೊಂದನ್ನು ಹಾಗೆ ದೇವರ ಹತ್ರ ಇಟ್ಟು ಕೊಡ್ತಾರೆ, ಆದರೆ ಮೂಲ ದೇವರ ಹತ್ರ ಇಡೋಲ್ಲ. ಮತ್ತು ನಾನು ಅರ್ಚನೆ ಚೀಟಿ ತೊಗೊಂಡೆ. ಅರ್ಚನೆಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ದೇವಾಲಯದೊಳಗೇನು ಪೂಜೆ ಇರಲ್ಲ ನೋಡಿ, ಇಲ್ಲೇ ಪೂಜೆ ಮಾಡಿ
ಕೊಟ್ಬಿಡ್ತಾರೆ. ಅರ್ಚನೆಯೂ ಕೂಡ ಇಲ್ಲೇ ಇರುತ್ತೆ. ದೇವಾಲಯದೊಳಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಆರತಿಯನ್ನು ತಗೊಂಡು ಬರೋದಷ್ಟೆ. ಈ ದೇಗುಲದಲ್ಲಿರುವ ಮಹಾಲಕ್ಷ್ಮಿಯ ವಿಗ್ರಹವು ಸ್ವಯಂ ಆವಿರ್ಭವಿಸಿದೆ ಎಂದು ನಂಬಲಾಗಿದೆ. ಎಲ್ಲ ದೇಗುಲಗಳಂತೆ ಈ ದೇಗುಲಕ್ಕೂ ಕೂಡ ತನ್ನದೇ ಆದ ಒಂದು ಸುಂದರ ಕಥೆ ಇದೆ. ಸ್ಥಳೀಯ ಇತಿಹಾಸಕಾರರ ಪ್ರಕಾರ ಈ ದೇಗುಲ ಸುಮಾರು 200 ವರ್ಷಗಳಷ್ಟು ಹಳೆಯದಾದದ್ದು. 1900ರ ದಶಕದಲ್ಲಿ ಈ ಹಳ್ಳಿಯಲ್ಲಿ ಅಬ್ಬಯ್ಯ ಎಂಬ ಒಬ್ಬ ರೈತನಿರ್ತಾನೆ. ಆತನಿಗೆ ಈ ವಿಗ್ರಹ ಸಿಕ್ಕಿತು ಅಂತ ಹೇಳ್ತಾರೆ. ಮತ್ತೆ ಕೆಲವರು ಅಬ್ಬಯ್ಯನಿಗೆ ಕೆಲಸ ಮಾಡುವಾಗ ತೋಟದಲ್ಲಿ ಆಗಾಗ ಒಂದು ಹೆಣ್ಣಿನ ಅಶರೀರವಾಣಿ ಕೇಳಿ ಬರ್ತಿತ್ತಂತೆ. ನಾನು ನಿಮ್ಮ ಮನೆಗೆ ಬರುತ್ತೇನೆ, ಕರೆದುಕೊಂಡು ಹೋಗು ಎಂದು. ಈ ಅಶರೀರವಾಣಿ ಪದೇ ಪದೇ ಅಬ್ಬಯ್ಯನಿಗೆ ಕೇಳಿಸ್ತಾ ಇತ್ತಂತೆ. ಇದರಿಂದ ವಿಚಲಿತನಾದಂತಹ ಅಬ್ಬಯ್ಯ ತನಗಾದ ಅನುಭವವನ್ನು ಬಂದು ತನ್ನ ತಾಯಿ ಬಳಿ ಹೇಳ್ಕೊತಾನೆ. ಆಗ ಅವ್ರ ತಾಯಿ ಹೇಳ್ತಾರೆ, ಇನ್ನೊಮ್ಮೆ ಏನಾದರೂ ನಿನಗೆ ಆ ಹೆಣ್ಣಿನ ಅಶರೀರವಾಣಿ ಕೇಳಿಸಿದರೆ ನೀನು ಹೇಳು, ನೀನೇನಾದರೂ ದೇವರಾದರೆ ನನ್ನ ಜೊತೆ ಬಾ, ದೆವ್ವವಾದರೆ ಇಲ್ಲೇ ಇರು ಎಂದು. ಮತ್ತೆ ಅಬ್ಬಯ್ಯನಿಗೆ ಅದೇ ರೀತಿ ಹೆಣ್ಣಿನ ಅಶರೀರವಾಣಿ ಕೇಳಿಸಲು ಆತ ತಾಯಿ ಹೇಳಿದಂತೆ ಹೇಳುತ್ತಾನೆ. ಆಗ ಮಹಾಲಕ್ಷ್ಮಿಯು ಕೊಳದಿಂದ ಎದ್ದು ಬಂದು ಅಬ್ಬಯ್ಯನ ಮನೆ ಸೇರಿದಳು ಅಂತ ಹೇಳ್ತಾರೆ. ಹೀಗೆ ಅಬ್ಬಯ್ಯನ ಮನೆ ಸೇರಿದ ದೇವಿಯನ್ನು ಅಬ್ಬಯ್ಯನು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಿಸಲು ಆರಂಭಿಸಿದನು. ಅವನ ಪೂಜೆಗೆ ಮೆಚ್ಚಿದಂಥ ದೇವಿ ಅವನಿಗೆ ಸಂಪತ್ತು ಸಮೃದ್ಧಿಯನ್ನು ಆಶೀರ್ವದಿಸಿದಳು. ಹೀಗೆ ತನಗೆ ಅನಾಯಾಸವಾಗಿ ದೊರೆತ ಸಂಪತ್ತನ್ನು ಅಬ್ಬಯ್ಯ ದಾನಕ್ಕೆ ವಿನಿಯೋಗಿಸಿದನು. ಈತನ ಸಮಾಜ ಸೇವೆಯ ಗೌರವಾರ್ಥವಾಗಿ ಆತನ ಮನೆಗೆ ಲಕ್ಷ್ಮೀ ನಿವಾಸ ಎಂದು ಜನರು ಹೆಸರಿಟ್ಟರಂತೆ. ಅಬ್ಬಯ್ಯನ ಸಹೋದರ ತೋಟದಪ್ಪ ಕೂಡ ಅಬ್ಬಯ್ಯನ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದು ಮಹಾಲಕ್ಷ್ಮಿಯನ್ನು ಪೂಜಿಸಲು ಆರಂಭಿಸುತ್ತಾನೆ. ಒಂದು ದಿನ ರಾತ್ರಿ ಅವನ ಕನಸಿನಲ್ಲಿ ಪ್ರತ್ಯಕ್ಷಳಾದ ದೇವಿಯು ತನಗೆ ದೇವಾಲಯವನ್ನು ನಿರ್ಮಿಸುವಂತೆ ಆದೇಶವನ್ನು ನೀಡ್ತಾಳೆ. ಈ ಒಂದು ಆದೇಶದ ಪ್ರಕಾರ ಆತ ದೇವಿಗೆ ದೇವಾಲಯವನ್ನು ನಿರ್ಮಿಸಿ ಆ ಗುಡಿಯಲ್ಲಿ ವಿಗ್ರಹವನ್ನು ಪೂಜಿಸಲು ಪ್ರಾರಂಭಿಸಿದನಂತೆ. ತೋಟದಪ್ಪನ ಮರಣದ ನಂತರ ಚೌಡಯ್ಯ ಎನ್ನುವಾತ ಮಹಾಲಕ್ಷ್ಮೀ ದೇವಿಗೆ ಪೂಜೆಗಳನ್ನು ಮಾಡಲು ಆರಂಭಿಸಿದನು. ಆದರೆ ಮಧ್ಯದಲ್ಲಿ ಈ ದೇವಾಲಯದಲ್ಲಿ ಯಾವುದೇ ಪೂಜೆ ಇರಲಿಲ್ಲ, ಹಾಗೆ ನಿಂತು ಹೋಗಿತ್ತು ಅಂತ ಹೇಳಲಾಗುತ್ತೆ. 1925ರ ಸುಮಾರಿನಲ್ಲಿ ದೇವಿಯ ಭಕ್ತೆ ಕಮಲಮ್ಮ ಗೊರವನಹಳ್ಳಿಗೆ ಬಂದಾಗ ದೇಗುಲ ಸುಸ್ಥಿತಿಯಲ್ಲಿ ಇಲ್ಲದಿರುವುದನ್ನು ಕಂಡು ಮಮ್ಮಲ ಮರಗಿದ ಅವರು ಊರಿನ ಜನರ ಮನವೊಲಿಸಿ ಈ ದೇವಾಲಯವನ್ನು ಪುನರುಜ್ಜೀವನಗೊಳಿಸಿ ದೇವಿಗೆ ಪೂಜೆಯನ್ನು ಮರು ಆರಂಭಿಸ್ತಾರೆ. ಆದರೆ ಕೆಲವು ಕಾರಣಗಳಿಂದ 1 ವರ್ಷದ ನಂತರ ಅವರು ಗೊರವನಹಳ್ಳಿಯನ್ನು ಬಿಟ್ಟು ತೆರಳಿದರು ಅಂತ ಹೇಳ್ತಾರೆ. ಮತ್ತೆ ಅವರು 26 ವರ್ಷಗಳ ನಂತರ ಈ ಒಂದು ದೇವಾಲಯಕ್ಕೆ ಮರಳಿ ಬರ್ತಾರಂತೆ. 1952ರ ಸುಮಾರಿನಲ್ಲಿ ಮತ್ತೆ ಪೂಜೆಯನ್ನು ಆರಂಭಿಸ್ತಾರೆ. ಅಂದಿನಿಂದ ಈ ದೇವಾಲಯವು ಮಹಾಲಕ್ಷ್ಮೀ ದೇವಿಯ ಭಕ್ತರಿಗೆ ತೀರ್ಥಕ್ಷೇತ್ರವಾಯಿತು ಎಂದು ಹೇಳಲಾಗುತ್ತೆ. ಮಹಾಲಕ್ಷ್ಮೀ ದೇವಾಲಯದ ಹಿಂಭಾಗದಲ್ಲಿ ಗ್ರಾಮ ದೇವತೆ ಮಾರಿಕಾಂಬ ದೇವಿಯ ಒಂದು ಪುಟ್ಟ ದೇವಾಲಯ ಇದೆ. ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತು ರವಿವಾರಗಳಂದು ವಿಶೇಷ ಪೂಜೆ ಇರುತ್ತೆ. ಮತ್ತು ಜನ ಕೂಡ ಈ ಒಂದು ದೇವಸ್ಥಾನಕ್ಕೆ ಹೆಚ್ಚಾಗಿ ಆ ದಿನ ಬರ್ತಾರೆ. ದೇವಾಲಯದ ಪಕ್ಕದಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿಯ ದೇವಾಲಯವನ್ನು ನೋಡಬಹುದು. ಮಹಾಲಕ್ಷ್ಮಿ ದೇವಾಲಯದಿಂದ ಒಂದು 500 ಮೀಟರ್ಸ್ ದೂರ ಹೋದರೆ ಅಲ್ಲಿ ಒಂದು ವೆಂಕಟೇಶ್ವರ ದೇವಾಲಯವಿದೆ.
ವೆಂಕಟೇಶ್ವರನ ದರ್ಶನ ಮುಗಿಸಿ ಹೊರಗಡೆ ಬರ್ತಿದ್ದಾಗೆ ಎದುರುಗಡೆ ಒಂದು ಸಣ್ಣ ರೋಡ್ ಹೋಗುತ್ತೆ. ಇಲ್ಲಿ ಹೋದರೆ ನಾವು ತೀತಾ ಡ್ಯಾಮನ್ನು ತಲುಪಬಹುದು. ತುಂಬ ಹತ್ತಿರದಲ್ಲೇ ಇದೆ. ಹಸಿರಿನ ಮಧ್ಯೆ ಈ ಡ್ಯಾಮ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವಿಯ ದರ್ಶನವನ್ನು ಮುಗಿಸಿ ಡ್ಯಾಮೆಲ್ಲ ನೋಡ್ಕೊಂಬರೋಷ್ಟರಲ್ಲಿ 12 ಗಂಟೆ ಆಗಿತ್ತು. ನಾನು ಅನ್ನದಾಸೋಹದ ಭವನದ ಕಡೆ ಹೊರಟೆ. ಇಲ್ಲಿ ಪ್ರತಿದಿನ ಅನ್ನದಾಸೋಹ ಇರುತ್ತೆ ಮತ್ತು ಬ್ರೇಕ್ಫಾಸ್ಟ್ ಕೂಡ ಇರುತ್ತೆ. ಮಾರ್ನಿಂಗ್ 7ಇಂದ 10:30ವರೆಗೂ 10:30ವರೆಗೂ ಬ್ರೇಕ್ಫಾಸ್ಟ್ ಇರುತ್ತೆ. ಮಧ್ಯಾಹ್ನ 12 ಗಂಟೆ ನಂತರ ಊಟ ಇರುತ್ತೆ. ನೋಡಿ, ತಟ್ಟೆ ಮತ್ತು ಲೋಟಗಳನ್ನು ತುಂಬ ನೀಟಾಗಿ ಜೋಡಿಸಿರ್ತಾರೆ. ಅದನ್ನು ತೊಗೊಂಡೋಗಿ ನಾವು ಊಟಕ್ಕೆ ಕೂತ್ಕೋಬೇಕು. ಊಟದ ಟೇಬಲ್ ಜೊತೆಗೇ ಊಟದ ಕೂತ್ಕೊಳ್ಳುವಂಥ ಚೇರು ಅಟ್ಯಾಚ್ ಆಗಿರುತ್ತೆ. ಹಾಗೆ ಕೆಳಗಡೆಗೆ ಈ ಥರ ತಳ್ಳಿರ್ತಾರೆ, ಅದನ್ನು ಎಳ್ಕೊಂಡು ಕೂತ್ಕೊಳ್ಳೋದು. ತುಂಬ ಚೆನ್ನಾಗಿದೆ. ಈ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಆ ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಲಭಿಸಲಿ ಎಂದು ಕೇಳಿಕೊಳ್ಳುತ್ತೇನೆ. ದೇವಿಯ ದರ್ಶನವನ್ನು ಮುಗಿಸಿ ಪ್ರಸಾದವನ್ನು ಸ್ವೀಕರಿಸಿದ ನಾವು ನಮ್ಮ ಊರಿನ ಕಡೆ ಪ್ರಯಾಣ ಬೆಳೆಸಿದೆವು.